ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಈ ಸೀಸನ್ನ ಕೊನೆಯ ಅಧ್ಯಾಯ ಯಾವುದಪ್ಪ ಅಂದರೆ ಇದರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಸೆಕೆಂಡ್ ಸ್ನೇಹಿತರೆ. ಆದರೆ ಸತತ 11 ವರ್ಷಗಳಿಂದ ಈ ಬಿಗ್ ಬಾಸ್ ಎಂಬ ಶೋನ ನಡೆಸಿಕೊಂಡು ಕನ್ನಡಿಗರ ಕಣ್ಮಣಿಯಾಗಿ ಮತ್ತು ಈ ಕಿರುತೆರೆ ಹಿರಿತೆರೆ ಲೋಕದಲ್ಲಿ ಮಿಂಚಿ ಮಿನುಗಿದಂತಹ ನಮ್ಮ ಕಿಚ್ಚ ಸುದೀಪ್ ಅವರ ಈ ವಿಚಾರ ಹೇಳಬೇಕಾದರೆ ವಿಷಾದವಾಗುತ್ತದೆ. ಏಕೆಂದರೆ ಬಿಗ್ ಬಾಸ್ ಈ ಶೋನಲ್ಲಿ ಅತಿ ಹೆಚ್ಚು ಟಿ ಆರ್ ಪಿ ಮತ್ತು ಮನರಂಜನೆ ಮತ್ತು ಯಶಸ್ಸಿಗೆ ಮತ್ತೊಂದು ಕಾರಣ ಅಂದರೆ ರಾಜ್ಯದ ಜನತೆಯ ಜೊತೆ ಕಿಚ್ಚ ಸುದೀಪ್ರವರು. ಇದೇ ವಿಚಾರಣೆ ಸಂಬಂಧಪಟ್ಟಂತೆ 11ನೇ ಬಿಗ್ ಬಾಸ್ ಶೋ ಮುಗಿದ ನಂತರ ನಾನು ಯಾವುದೇ ರೀತಿಯಲ್ಲೂ ಬಿಗ್ ಬಾಸ್ ಶೋ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಾನು ನಡೆಸಿಕೊಳ್ಳುವುದಿಲ್ಲ ಅಂತ ಈಗಾಗಲೇ ಮಾಧ್ಯಮದವರ ಮುಂದೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದುಂಟು. ಆದರೆ ಇದೇ ವಿಚಾರದಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಹೆಸರುಗಳು ಕೂಡ ಈ ಬಿಗ್ ಬಾಸ್ ಶೋ ನಡೆಸಿಕೊಡ್ತಾರೆ ಅಂತ ಬಂತು. ಆದರೆ ಕನ್ನಡಿಗರಿಗೆ ತುಂಬಾ ಇಷ್ಟವಾಗಿ ನೇರ ನುಡಿಗಳ ಮೂಲಕ ನೇರ ಮಾತುಗಳನ್ನಾಡುವ ಮೂಲಕ ಕನ್ನಡಿಗರ ಹೃದಯ ಶ್ರೀಮಂತಿಕೆಯ ಗೆದ್ದಿರುವಂತಹ ನಮ್ಮ ಕಿಚ್ಚ ಸುದೀಪ್ರವರು ಈ ಬಾರಿಯ ಬಿಗ್ ಬಾಸ್ ಶೋನ ಕೊನೆಯ ಸೀಸನ್ನಲ್ಲಿದ್ದಾರೆ ಎಂಬುದು ತುಂಬ ಬೇಜಾರಾಗುತ್ತದೆ ಸ್ನೇಹಿತರೆ. ಏಕೆಂದರೆ ಬಿಗ್ ಬಾಸ್ ಶೋನ ಒಂದು ವಾರದ ಕಥೆಯನ್ನು ವಾರದ ಕಚೆ ಕಿಚ್ಚನ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರದಲ್ಲಿ ಒಮ್ಮೆ ಕಿಚ್ಚ ಸುದೀಪ್ ಅವರನ್ನು ನೋಡಲು ಕಾಯುತ್ತಿರುವ ಅಭಿಮಾನ ಬಳಗ ಒಂದು ಕಡೆಯಾದರೆ, ಮತ್ತೊಂದು ಈಗಾಗಲೇ ಅಲ್ಲಿ ನಡೆದಿರುವಂತಹ ಕಂಟೆಸ್ಟೆಂಟ್ಗಳ ತಪ್ಪು ಸರಿಗಳ ಬಗ್ಗೆ ನೇರ ಮಾತುಗಳನ್ನಾಡಿ ಅವರಿಗೆ ಚಿಳಿ ಬಿಡಿಸಿದ್ದು ಕಿಚ್ಚನ ಹೆಮ್ಮೆಯ ಸಂಗತಿಯಂತಾಗಿದೆ. ಮತ್ತು ಯಾವುದೇ ಜನರ ವಿಚಾರಣೆಗಳಿಗೆ ಸಂಬಂಧಪಟ್ಟಂತೆ ನೇರ ಕಿಚ್ಚ ಸುದೀಪ್ ಸರ್ ಮತ್ತು ಆ ಸ್ಪರ್ಧಿಗಳ ನಡುವೆ ನೇರ ಮಾತುಕತೆಗೆ ಅವರು ಮಾಡುತ್ತಿದ್ದ ವಿಚಾರಣೆ ಮತ್ತು ಅವರು ಹೇಳುತ್ತಿರುವಂತಹ ಬುದ್ಧಿ ವಾದಗಳು ಕೂಡ ಎಲ್ಲರ ಮನಸ್ಸನ್ನು ಗೆದ್ದಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ನಟರಾಗಿ ಮತ್ತು ಉತ್ತುಂಗದ ಕಾಲದಲ್ಲಿದ್ದಾರೆ, ಮತ್ತೊಂದು ಕಡೆ ಈಗಾಗಲೇ 11 ಶೋಗಳ ಯಶಸ್ವಿಯ ಬಿಗ್ ಬಾಸನ್ನು ನಡೆಸಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ಇದೇ ವಿಚಾರವಾಗಿ ಈಗಾಗಲೇ ನಡೆಸಿಕೊಡುತ್ತಿರುವ ಕೊನೆಯ ಶೋ ಅಂತ ಈಗಾಗಲೇ ಕಿಚ್ಚನ ಪಂಚಾಯಿತಿಯಲ್ಲಿ ಹೇಳಿಕೆ ನೀಡಿರುವುದು ಎಲ್ಲರಿಗೂ ತುಂಬ ಬೇಜಾರು ಆಗಿರುತ್ತದೆ ಸ್ನೇಹಿತರೆ. ಇದೇ ವಿಚಾರಣೆಯಲ್ಲಿ ಈಗಾಗಲೇ ಬಿಗ್ ಬಾಸ್ ಶೋನಲ್ಲಿ ಮುಂದಿನ ದಿನಗಳಲ್ಲಿ ಯಾರೆಲ್ಲ ನಡೆಸಿಕೊಳ್ತಾರೆ ಎಂಬುದನ್ನು ಒಂದು ಕಡೆ ಆದರೆ, ಮತ್ತೆ ಕಿಚ್ಚ ಸುದೀಪ್ನವರನ್ನು ಈ ವೇದಿಕೆ ಮೇಲೆ ನೋಡಲು ಸಾಧ್ಯವಾಗುವುದಿಲ್ಲ ಎಂಬುದೇ ಕನ್ನಡಿಗರ ಬೇಜಾರಾಗಿದೆ ಸ್ನೇಹಿತರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.